ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಗೋಣಲ್ ಪಂಚಾಯಿತಿ ಬರವಲ್ಲ ಶಿವಪುರ ಗ್ರಾಮಸ್ಥರು ನಾವು. ನಮ್ಮ ಹೆಸರು ಬಂದು ಶಿವಕುಮಾರ. ನಮ್ಮ ಶಾಲೆ ಪ್ರೈಮರಿ ಸ್ಕೂಲ್ಗಳಲ್ಲಿ ಯಾವುದೇ ಅಸ್ವಸ್ಥ ವ್ಯವಸ್ಥೆಗಳು ಇವು ಸರಿ ಇಲ್ಲ. ಮೇಲೆ ಚೆತ್ತು ಸೋರುತ್ತೆ, ಸ್ವಲ್ಪ ಮಳೆ ಆದರೆ ಸಾಕು ಚೆತ್ತು ತೋರಿಸ್ತದೆ. ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಹೊರಗಡೆ ಬಂದು ಪಾಠ ಮಾಡಿ ಪರಿಸ್ಥಿತಿ ಇದೆ ನಮ್ಮಲ್ಲಿ. ಯಾವುದೇ ಕಂಪೌಂಡ್ ವ್ಯವಸ್ಥೆ ಆಗಲಿ, ಸ್ಟೂಡೆಂಟ್ಸ್ ಇದು ಬಾತ್ರೂಮಲ್ಲಿ ಟಾಯ್ಲೆಟ್ಸ್ ವ್ಯವಸ್ಥೆ ಆಗಲಿ ಯಾವುದೂ ಸರಿ ಇಲ್ಲ. ಇದೆಲ್ಲ ಸರಿ ಆಗ್ಬೇಕಂತ ಕೇಳಿ ನಾವು ನಮ್ಮ ಉಮೇಶ್ ಮುದ್ನಾಳ್ ಅವರು ನೇತೃತ್ವದಲ್ಲಿ ನಾವು ಎಚ್ಚರಿಕೆ ಕೊಡುತ್ತಾ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಇದೆಲ್ಲ ಕ್ರಮಗೊಳ್ಳಬೇಕಂತ ಹೇಳ್ತಾ ಇಷ್ಟಪಡ್ತೀನಿ. ನಿಮ್ಮ ಹೆಸರು? ಶಿವಕುಮಾರ್. ಜಿಲ್ಲೆಯ ವಡಗೇರಿ ತಾಲೂಕಿನ ಶಿವಪುರ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಒಂದೇ ಶೌಚಾಲಯ, 150 ಹೆಣ್ಣು ಮಕ್ಕಳು ಕ್ಯೂ ನಿಲ್ಲುವ ಪರಿಸ್ಥಿತಿ ಬಂದಿದೆ. ಹೆಸರಮ್ಮ? ರೇಣುಕಾ. ಎಷ್ಟನೇ ತರಗತಿ? 8ನೇ ತರಗತಿ. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಗೋನಾಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕೊಂಗಂಡಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂಗಂಡಿ ಗ್ರಾಮದಲ್ಲಿ ಶಾಲೆಗಳು ಶಿಥಿಲಗೊಂಡಿದ್ದು ಕಾಂಪೌಂಡ್ ನಿರ್ಮಾಣ ಇಲ್ಲ. ಹಾಗೂ ಮತ್ತು ಮಳೆ ಬಂದಾಗ ನೀರಿನ ಜಾಸ್ತಿ ಆವರಣದಲ್ಲಿ ನಿಂತಾಗ ವಿದ್ಯಾರ್ಥಿಗಳು ತಿರುಗಾಡಲು ನೀರಿನಲ್ಲಿ ಹೋಗುವ ವಿದ್ಯಾಭ್ಯಾಸ ಮಾಡುವ ಪರಿಸ್ಥಿತಿ ಉಂಟಾಗಿದೆ. ಇದನ್ನು ಎಲ್ಲ ಅಧಿಕಾರಿಗಳು ಗಮನಕ್ಕೆ ತಗೊಂಡು ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಲು ಊರಿನ ಗ್ರಾಮಸ್ಥರು ನಾವು ಮುಂದಾಗಬೇಕು. ಪ್ರಭು. ಏನ್ ಬೇಕು? ಸರ್ ಇಲ್ಲಿ ಜನ ಬರ್ತಾವ್ರಿ, ನೀರು 2-3 ಫೀಟ್ ನಿಂದಿರ್ತಾವ ಸರ್ ಮಳೆ ಬಂದಾಗ. ಮಾಡಬೇಕು. ಮೂಲಭೂತ ಸೌಕರ್ಯ ಇಲ್ಲ, ಸಿಸಿ ರೋಡ್ ಇಲ್ಲ, ಚರಂಡಿ ಇಲ್ಲ, ಬಸ್ಸಿನ ಸೌಕರ್ಯ ಇಲ್ಲ, ವಿದ್ಯುತ್ ಸಮಸ್ಯೆ ಇತ್ತಂದ್ರೆ ಹೆಂಗ್ ಬದುಕಲಕ್ ಸಾಧ್ಯ? ಹಂಗಾಗಿ ಕೊನೆ ಹಳ್ಳಿ ಇರೋದ್ರಿಂದ ಇಲ್ಲಿ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಹಿಂಗ ಆಗಿರ್ಬೋದು. ಆದ್ರೆ ನಾನು ನಿಮ್ ಜೊತೆಗಿರ್ತೀವಿ. ಇದೆಲ್ಲ ನೋಡು, ಅದು ಚಾಲು ಆದ್ಮೇಲೆ ಅದು ಕೈ ಕಂಪ್ಯೂಟರ್ ವಡಗೇರಿ ತಾಲೂಕಿನ ಗೋನಾಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಸೂಗೂರು ಗ್ರಾಮದ ಕಿರಿಯ ಪ್ರಾಥಮಿಕ ಶಾಲೆ ಶಿಥಿಲಗೊಂಡಿದ್ದು ಭಾಳ ದಿನಗಳಿಂದ ಮೇಲಧಿಕಾರಿಗೆ ಗಮನಕ್ಕೆ ತಂದರೂ ಇಲ್ಲಿವರೆಗೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಮತ್ತು ಮಳೆ ಬಂದಾಗ ಸೂಗೂರು ಶಾಲೆಯ ಮಕ್ಕಳು ಹೊರಗಡೆ ಕೂತು ಶಿಕ್ಷಕರು ಪಾಠ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಆಮೇಲೆ ಮತ್ತು ಅಡುಗೆ ಕೋಣೆಯಲ್ಲಿ ಸುವ್ಯವಸ್ಥೆ ಇಲ್ಲ. ಆಮೇಲೆ ಮತ್ತು ಹೊರ ಕಾಂಪೌಂಡ್ ಇಲ್ಲ. ಆಮೇಲೆ ಹೊರ ಕಾಂಪೌಂಡಲ್ಲಿ ಮಳೆ ನೀರು ಬಂದು ಶಿಥಿಲಗೊಂಡು ಎಲ್ಲ ಮಕ್ಕಳು
ನೀರಿನ ಗಲೀಜಿನಿಂದ ಅಡ್ಡಾಡೋದ್ರಿಂದ ಅವರಿಗೆ ಸಾಂಕ್ರಾಮಿಕ ರೋಗ ಹರಡುವ ಪರಿಸ್ಥಿತಿ ಬರುವಂತಾಗಿದೆ. ಅದಕ್ಕಾಗಿ ತಾವು ಮೇಲಧಿಕಾರಿಗಳಿಗೆ ತಿಳಿಸುವುದೇನೆಂದರೆ ಈ ಆದಷ್ಟು ಬೇಗ ಗಮನಕ್ಕೆ ತಂದು ತಾವು ಈ ಕ್ರಮವನ್ನು ತೆಗೆದುಕೊಳ್ಳದಿದ್ದರೆ ಮತ್ತು ಉಮೇಶ್ ಕೆ ಮುದ್ದನವರ ನೇತೃತ್ವದಲ್ಲಿ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ ಎಂದು ನಂದು ಆಗ್ರಹ. ನಿಮ್ಮ ಹೆಸರು? ರವಿಕುಮಾರ್ ಗಡ್ಡೆಬ್ನವರು.